ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನನ್ನ ಬರ್ತ್ಡೇ ಸಂಭ್ರಮನ ನಿಮ್ಮದೇ ಬರ್ತ್ಡೇ ಸಂಭ್ರಮ ಅನ್ನೋ ರೀತಿಯಲ್ಲಿ ತುಂಬ ಖುಷಿಯಾಗಿ ಸಂಭ್ರಮದಿಂದ ಪ್ರತಿ ವರ್ಷ ಆಚರಣೆ ಮಾಡ್ತೀರಾ. ತುಂಬ ಖುಷಿಯಾಗೋದೇನೆಂದರೆ ನನಗಿರೋ ಫ್ಯಾನ್ಸ್ ಸ್ಪೆಷಲ್ ಆಗಿ ಎಲ್ಲ ಸಿನಿಮಾಗಳು ಸಹ ಸೋತಾಗ ಒಂದಷ್ಟು ಜನ ಹಂಗೆ ಬ್ಯಾಕ್ಔಟ್ ಆಗಿ ಹೋಗ್ತಾರೆ. ಆದರೆ ನನ್ನ ಮೊದಲನೇ ಸಿನಿಮಾಯಿಂದ ಇವತ್ತವರೆಗೂ ನನ್ನ ಸಿನಿಮಾ ಗೆದ್ದಾಗಲೂ ಸೋತಾಗಲೂ ಯಾವತ್ತೂ ನನ್ನ ಹಿಂದೆ ನಿಂತು ಬೆನ್ನೆಲುಬಾಗಿ ನನ್ನ ತಂದೆ ತಾಯಿ ಥರ ಪೋಷಣೆ ಮಾಡ್ಕೊಂಡು ಬಂದಿದ್ದೀರಾ. ಈ ಒಂದು ನಿಮ್ಮ ಪ್ರೀತಿಗೆ ನಾವೇನು ಕೊಟ್ಟರು ಕಡಿಮೆನೆ. ಅವತ್ತಿಂದ ಇವತ್ತವರೆಗೂ ನನ್ನ ಫ್ಯಾನ್ಸ್ ಏನೇನು ಮಾಡಿದ್ದಾರೆ, ನನ್ನ ಜೋಬಿಂದ 10 ರೂಪಾಯಿ ನಾನು ಯಾರಿಗೂ ಕೊಟ್ಟಿಲ್ಲ. ನಾನು ನಿಮ್ಮ ಪ್ರೀತಿಯಿಂದ ನಿಮ್ಮ ಸಂಪಾದನೆ ನೀವೇನು ಕಷ್ಟಪಟ್ಟು ದುಡ್ದಿರ್ತೀರ, ನಿಮ್ಮ ಟೈಮು ಎಲ್ಲಾನು ಕೊಟ್ಟು ಊರುಗಳಿಂದ ಎಲ್ಲ ಬಂದು ನನ್ನ ಬರ್ತ್ಡೇನ ಸಂಭ್ರಮ ಆಚರಣೆ ಮಾಡ್ತೀರಾ. ನನ್ನ ಫಿಲ್ಮ್ ರಿಲೀಸ್ ಆದರೆ ಸ್ಟಾರ್ ಕಟ್ತೀರಾ, ಎಲ್ಲನೂ ಮಾಡ್ತೀರಾ. ತುಂಬ ಸಂತೋಷದಿಂದ ನಾನು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದೀರಾ. ಇವತ್ತು ನಾವು ತಿನ್ನೋ ಪ್ರತಿ ತುತ್ತಲ್ಲೂ ಸಹ ನಾನಾಗಿರ್ಬೋದು, ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು ಇವತ್ತು ಒಂದು ಒಳ್ಳೆ ಸ್ಥಿತಿಯಲ್ಲಿ ಇದ್ದೀವಿ. ಊಟ ಮಾಡ್ತಾಯಿದ್ದೀವಿ, ಒಳ್ಳೆ ಊಟ ಮಾಡ್ತಾಯಿದ್ದೀವಿ, ಒಳ್ಳೆ ಬಟ್ಟೆ ಹಾಕೊಳ್ತಾ ಇದ್ದೀವಿ. ನನ್ನ ಮಕ್ಕಳು ಒಂದು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಇವತ್ತು ನಾನೊಂದು ಕಾರಲ್ಲಿ ತಿರುಗಾಡ್ತಾ ಇದ್ದೀನಿ, ನಂದೊಂದು ಸ್ವಂತ ಗೂಡು ಅಂತ ಮಾಡ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. ಅಂದರೆ ಅದೆಲ್ಲನೂ ನಿಮ್ಮ ಋಣ, ನಿಮ್ಮ ಪೈಸಾ ನೀವು ಕೊಟ್ಟರೆ ತಕ್ಕಂಥ ಋಣ. ದೊಡ್ಡ ಕೋಟೆ ಕಟ್ಟಿ ನನ್ನನ್ನು ಕಾಪಾಡ್ತಾ ಇದ್ದೀರಾ. ಈ ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನನ್ನ ಪ್ರತಿ ಸಿನಿಮಾ ಗೆದ್ದಾಗಲೂ ಸೋತಾಗಲೂ ವಿಶೇಷವಾಗಿ ಪ್ರೊಡ್ಯೂಸರ್ಗಳಿಗೆ, ಡೈರೆಕ್ಟರ್ಗಳಿಗೆ ತುಂಬ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಸೋಲ್ತು ಅಂದರೆ ಆರ್ಟಿಸ್ಟ್ ಕೆರಿಯರ್ ಮುಗೀತು ಅಂತ ಅರ್ಥ. ಆದರೆ ನನ್ನ ಸಿನಿಮಾ ಎಷ್ಟೋ ಸಿನಿಮಾ ಸೋತಾಗ್ಲೂ ಸಹ ಸರ್ ನೀವೇ ಬೇಕು ಅಂತ ನನ್ನ ಸಿನಿಮಾನ ಹುಡ್ಕೊಂಬಂದು ನನ್ನ ಸಿನಿಮಾಗಳು ಕೊಟ್ಟಿದ್ದೀರಾ, ನಮ್ಗೆ ಊಟ ಹಾಕಿದ್ದೀರಾ. ಆಮೇಲೆ ಪ್ರತಿಯೊಬ್ಬರು ನಿರ್ದೇಶಕರು ಸಹ ಪ್ರತಿ ಸಿನಿಮಾಕ್ಕೂ ನನಗೊಂದೊಂದು ಪಾಠ ಕಲಿಸ್ಕೊಟ್ಟಿದ್ದೀರಾ. ನಿಮ್ಮಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ.